ಅಯ್ಯೋ ಶಿವನೇ ಯೋನಿದು ಈಟೊತ್ತಾಗದೆ ಇನ್ನೇನು ಕೂಗಿರೋ ನೆಂಟ್ರೆಲ್ಲ ಬಂದ್ಬಿಡ್ತಾರೆ. ಯೋನು ರೆಡಿ ಆಗಿಲ್ವಲ್ಲ, ಎಲ್ಲೋದ್ರು ಇವರೆಲ್ಲ? ಅಲ್ಲ, ಏಳ್ಕಿತ ಏಳೋದು ಇವ್ರಿಗೆ ಕೆಲಸಗಾರರು ಒಬ್ಬರು ಬಂದಿಲ್ವೇ? ಇನ್ನೂ ಡೆಕೋರೇಷನ್ ಮಾಡಿಲ್ಲ, ಚೇರ್ ತಂದು ಹಾಕಿಲ್ಲ, ಯೋನು ಮಾಡಿಲ್ವಲ್ಲ, ಎಲ್ಲೋದ್ರು ಅಂತೀನಿ. ಅಯ್ಯೋ ಏ ಪಾರ್ವತಿ ಪಾರ್ವತಿ ಎಲ್ಲಿದ್ಯಮ್ಮಿ? ಅಲ್ಲ ಕಣಮ್ಮಿ, ಇನ್ನು ಏನು ತಯಾರಿ ಆಗಿಲ್ವಲ್ಲ, ಎಲ್ಲಮ್ಮಿ? ಎಲ್ಲಿ ನಿನ್ನ ಮಗ ಎಲ್ಲಿ? ಎಲ್ಲದ ಅವ್ನು ರಮೇಶ? ನೀನೊಳ್ಳೆ ಇನ್ನು ಏನು ತಯಾರಿ ಆಗಿಲ್ಲ, ಬಿಗ್ರು ಮನೆಯವರೆಲ್ಲ ಬರೋ ಟೈಮ್ ಆಯಿತು, ನೆಂಟ್ರಿಸ್ಟ್ರು ಊರವರೆಲ್ಲ ಬಂದ್ಬಿಡ್ತಾರೆ. ಇಲ್ಲಿ ನಾವು ಏನು ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳು? ಅಯ್ಯೋ ಎಲ್ಲ ಆಯ್ತದೆ ಕಣ್ತಕ. ಯಾಕಂಗ್ ಗಾಡಿ ರಮೇಶ ಅವ್ರ ಸ್ನೇಹಿತರಿಗೆಲ್ಲ ಹೇಳವ್ನೆ, ಅವ್ರು ಬಂದ್ರೆ ಟಕ ಟಕ ಅಂತ ಎಲ್ಲ ಮಾಡಿ ಮುಗಿಸ್ತಾರ ಕಣ್. ಸುಮ್ಕಿರು, ಯಾಕಿಂಗ್ ಆಡ್ಚಿಯ? ನೀನು ಅಡ್ಗೆ ಮನೆ ಕಡೆ ನೋಡಿದ ಭಟ್ರು ಎಲ್ಲ ರೆಡಿ ಮಾಡವ್ರ ಊಟಕ್ಕೆ? ಯೋನು ಓ ಬಿಗ್ರೆ, ಇದ್ಯಾಕೆ ಹಿಂಗೆ ಜೋರಾಗಿ ಮಾತಾಡ್ತಿದ್ದೀರಿ? ಏನಾಯ್ತು? ಆಗೋ ಬಂದೇ ಬಿಟ್ರಲ್ಲ ಬೀಗ್ರು. ಏನಾಯ್ತು ಬಿಗ್ರೆ? ಇದ್ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಬಿಟ್ಟಿದ್ದೀರಿ? ಏನಾಯ್ತು? ಯೋನಿಲ್ಲ ಕಣ್ ಬಿಗ್ರೆ, ಇಲ್ಲಿ ನೀವು ಬರೋದಕ್ಕೆ ಎಲ್ಲ ತಯಾರಿ ಆಗಿರ್ಲಿಲ್ವಲ್ಲ, ಅದಕ್ಕೆ ನಾನು ಇವ್ಳಿಗೆ ಹೇಳ್ತಿದ್ದೆ ಇನ್ನು ಏನು ತಯಾರಿ ಆಗಿಲ್ಲ ಅಂತ, ಅದಕ್ಕೆ ಮಾತಾಡ್ತಿದ್ವಿ ಅಷ್ಟೇಯ. ಅಯ್ಯೋ ಆಟಯ್ಯ, ಅಯ್ಯೋ ತಗೊಳ್ಳಿ ಬಿಗ್ರೆ, ನಾವೇ ತಾನೇ ಎಲ್ಲ ಸೇರಿ ಮಾಡಿದ್ರಾಯ್ತು ತಗೊಳ್ಳಿ ಅಂದಂಗೆ. ಅಳಿಯಂದ್ರೆ ಎಲ್ಲಿ? ಮಗ ಸುಷ್ಮಾ ಎಲ್ಲಿ? ಇಲ್ಲೇ ಅವರೇ ಕಣ್ಬಿದ್ರೆ, ಇಲ್ಲೇ ಅವರೇ ರೂಮ್ನಾಗ ಅವರೇ ಸುಷ್ಮಾವನ ತಯಾರಿ ಮಾಡ್ತಾವ್ರೆ. ಇವನು ಅಲ್ಲೇ ಅವನಿ, ಅವ್ರ ಸ್ನೇಹಿತರಿಗೆ ಹೇಳವನಿ ಎಲ್ಲ ಅವ್ರು ಬಂದ್ರೆ ಚಕ ಚಕ ಅಂತ ಎಲ್ಲ ಮಾಡ್ಬಿಡ್ತಾರೆ. ಅದೇಟೊತ್ತು ಮಾಡೋದು. ನಾನು ಅದನ್ನ ಹೇಳ್ತಾ ಇದ್ದೆ ಇವ್ರಿಗೆ, ಇವರು ಎಗ್ರಾಡ್ತಾವ್ರೆ. ಅಯ್ಯೋ ಬುಡಿ, ಎಲ್ಲ ಆಯ್ತದೆ, ಯಾಕೆ ಟೆನ್ಷನ್ ಮಾಡ್ಕೊಂಡಿರಿ? ನಾವು ಅದಕ್ಕೆ ಬಿರ್ಬಿರ್ನೆ ಬಂದು ಎಲ್ಲಾರ್ಗು ಹೇಳಿವಿ, ಅವ್ರು ಬರ್ತಾರೆ. ಇವ್ರೆ ಯಾರಿಗೆ ಹೇಳವ್ರೆ, ಗಾಡಿಗೆ ಹೇಳವ್ರೆ, ಅದ್ರಲ್ಲಿ ಎಲ್ಲಾರು ಬರ್ತಾರೆ. ನಾವು ಬೇಗ ಹೋಗುಮ ಇರು, ನಿಮ್ಮ ಮೇಲೆ ಹೆಂಗ್ ಬಿಡೋದು ಎಲ್ಲ ಅಂತ ಬಿರ್ನೆ ಬಂದು ನಡ್ರಿ, ಏನೇನ್ ಮಾಡ್ಬೇಕು ಎಲ್ಲ ಮಾಡುಮ. ನೀವು ಬಂದಿದ್ದು ಒಳ್ಳೇದೇ ಆಯ್ತು ಕಣ್ ಬೀಗ್ರೆ. ನನಗೂ ಒಬ್ಬನೇ ಓಡಾಡಿ ಸಾಕಾಗಿತ್ತು. ಇವ್ ನೋಡಿದ್ರೆ ಎಂಡ್ರ ಪಕ್ಕದಲ್ಲೇ ಅವನೇ ನಿಮ್ಮ ಅಳಿಯ. ಎಂಡ್ರನ್ನ ಬಿಟ್ಟಿರಕ್ಕಿಲ್ಲ ಅಂತೀನಿ. ಅಯ್ಯೋ ಇರ್ಲಿ ಬಿಡಿ ಬೀಗ್ರೆ. ಸುಷ್ಮಾ ಕಂಡ್ರೆ ಅವ್ರಿಗೆ ಯೋಟ್ ಇಷ್ಟ ಅಂತ ನಿಮಗೂ ಗೊತ್ತಿಲ್ವೇ? ಅದಕ್ಕೆ ಎಂಡ್ರ ಪಕ್ಕದಾಗೆ ಅವರೇ. ಇರ್ಲಿ ಬಿಡಿ. ಅದು ಅಲ್ಲದೆ ಈಗ ಬೇರೆ ನನ್ನ ಮಗಳು ತುಂಬಿದ ಬಸ್ರು ಬೇರೆ, ಇಂಥ ಟೈಮಲ್ಲಿ ಅಳಿಯಂದು ಬಿಟ್ಟರೆ. ಬಿಡಿ ಇರಲಿ, ಪರವಾಗಿಲ್ಲ. ನಡೀರಿ, ಏನು ಅಡುಗೆ ಮನೆ ಕಡೆ ಹೋಗಿ ನೋಡುಮ, ಎಲ್ಲ ರೆಡಿ ಮಾಡೋರ ಏನು ಅಂತ ಎಲ್ಲ ನೋಡುಮ. ಬೀಗ್ರ, ನಾನು ತಾರೆಯಿಂದ ಅಲ್ಲೇ ಇವನಿ. ಅಡುಗೆ ಮನೆ ಕಡೆನೇ ಇವನಿ ಎಲ್ಲ ಮಾಡವ್ರಿ. ಇನ್ನು ಇನ್ನೇನು ಮುಗೀತೈತೆ, ಅದಕ್ಕೆ ಇಲ್ಲೆಲ್ಲ ತಯಾರಿ ಆಗದ ಅಂತ ನೋಡುಮ ಅಂತ ಬಂದೆ. ಇನ್ನೆಂಟ್ರಿಸ್ಟ್ರೆಲ್ಲ ಬಂದ್ಬಿಡ್ತಾರಲ್ಲ, ಕರೆದವರೆಲ್ಲ ಅಂದ್ಬಿಟ್ಟು ಬಂದೆ. ಹೌದೇ ಬೀಗ್ರೆ? ಹಂಗಾರೆ ಎಲ್ಲ ತಯಾರಿ ಆಗದ? ಊಟದ ವ್ಯವಸ್ಥೆ ಎಲ್ಲ ಆಗದ? ಬೀಗ್ರೆ ಎಲ್ಲ ರೆಡಿ ಆಗದೆ. ಇನ್ನೇನಿಲ್ಲ. ಊಟದ ಅಡುಗೆ ಮನೆ ಕಡೆ ಏನು ತಲೆ ಹಾಕಂಗಿಲ್ಲ. ಇನ್ನೇನಿದ್ರು ಇಲ್ಲಿ ನೋಡ್ಕೋಬೇಕು ಅಷ್ಟಯ್ಯ. ಹಾಗಾದ್ರಿ ರಮೇಶನ್ ಸ್ನೇಹಿತರೆಲ್ಲ ಬಂದವ್ರೆ, ಅವ್ರೀಗ ಚಕ ಚಕ ಅಂತ ಎಲ್ಲ ಮಾಡ್ಬಿಡ್ತಾರೆ. ಎಲ್ಲ ರೆಡಿಯಾಗಿ ತಂದವ್ರೆ, ಎಲ್ಲ ಮಾಡ್ಬಿಡ್ತಾರೆ. ನೀವೇನು ಟೆನ್ಷನ್ ತಗೋಬೇಡಿ, ಜಾಗ ಬಿಡಿ ಅವ್ರಿಗೆ, ಎಲ್ಲವ ಮಾಡ್ಬಿಟ್ಟು ಹೋಯ್ತಾರೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟಕ್ಕೆ ಯೋಟ್ ಬೇಗ ಎಲ್ಲ ತಯಾರಿ ಮಾಡಿಬಿಟ್ಟವ್ರಲ್ಲ. ಪರವಾಗಿಲ್ಲ ಕಂಡ ರಮೇಶ, ಒಳ್ಳೆ ಸ್ನೇಹಿತರುಗಳನ್ನ ಮಾಡ್ಕೊಂಡಿದ್ಯಾ? ಅಪ್ಪಾಜಿ, ಅದಕ್ಕೆ ಅಲ್ವಾ ನಾನು ಹೇಳಿದ್ದು, ನೀವೇನು ಟೆನ್ಷನ್ ತಗೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ ಅಂತ. ನೀವೇ ಸುಮ್ಮನೆ ಬೆಳಗ್ಗೆಯಿಂದ ಟೆನ್ಷನ್ ತೊಗೊಂಡು ಓಡಾಡ್ತಿದ್ರಿ. ಈಗ ನೋಡಿ, ಎಲ್ಲ ಟೈಮ್ ಕರೆಕ್ಟಾಗಿ ಆಗಿಲ್ವಾ? ಎಷ್ಟೊತ್ತು ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ ಬೇಗನೆ ಆಗುತ್ತಪ್ಪ. ಅಯ್ಯೋ, ನಿಮ್ಮ ಅಪ್ಪಾಜಿಗೆ ಹೇಳ್ತಿದ್ದೆ ಕೇಳ್ತಾನೆ ಇರಲಿಲ್ಲ. ಆ ತರೆಯಿಂದ ಸುಮ್ಮನೆ ಹಚ್ಕೊತಾ ಇದ್ರು, ಇನ್ನು ಏನೋ ತಯಾರಿ ಆಗಿಲ್ಲ ಅಂತ. ನೋಡೀಗ ನಿಮ್ಮ ಸ್ನೇಹಿತರೆಲ್ಲ ಬಂದು ಒಂದು ನಿಮಿಷಕ್ಕೆ ಎಲ್ಲ ರೆಡಿ ಮಾಡ್ಬಿಟ್ಟಪ್ಪ. ನಾನು ಅದೇ ಹೇಳ್ತಿದ್ದೆ, ಅಯ್ಯೋ ರಮೇಶ ಎಲ್ಲ ನೋಡ್ಕತ್ತೇನೆ ಸುಮ್ಕಿರು, ಇದು ಯಾಕೆ ಹಿಂಗೆ ಅರ್ಸಿದ್ದಿ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಕಣಪ್ಪ ರಮೇಶ. ಈಗ ನೋಡು, ಎಲ್ಲ ಎಷ್ಟು ಬಿರ್ನೆ ತಯಾರಿ ಮಾಡವ್ರೆ. ನನ್ನ ಸಸ್ ನೋಡು ಎಷ್ಟು ಚೆನ್ನಾಗಿ ಕೂತವಳೆ. ನಂದೇ ದೃಷ್ಟಿ ಆದಂಗೆ ಕಾಣ್ತಿದೆ ಕಣಪ್ಪ. ಮಗಿಗೆ ಒಳ್ಳೆ ಗೊಂಬೆ ಕೊಂತ ಕೂತವಳೆ.
ಹ್ಞೂ ಕಣಮ್ಮ, ಇದನ್ನೆಲ್ಲ ನಾನು ಮೊದಲೇ ಅವ್ರಿಗೆ ಹೇಳಿದ್ದೆ ಇದೇ ಥರ ಎಲ್ಲ ರೆಡಿ ಮಾಡಿ ಅಂತ. ಅವರೆಲ್ಲ ಅಲ್ಲೇ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಎಷ್ಟೊತ್ತು ಅದೆಲ್ಲ 10 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಅಷ್ಟೊತ್ತಿಗೆ ಯಾಕೆ ಟೆನ್ಷನ್ನು? ಸರಿ ಸರಿ, ಈಗ ಎಲ್ಲರೂ ಬನ್ನಿ, ಫೋಟೋ ಇಡ್ಸ್ಕೊಳ್ಳೋರ್ನೆಲ್ಲ ಕರೀರಿ, ಎಲ್ಲ ಫೋಟೋಗಳು ಇಡಿಸ್ಕೊಳ್ಳಿ. ಇನ್ನೇನು ಶಾಸ್ತ್ರ ಗಿಸ್ತ್ರ ಇದ್ರೆ ಎಲ್ಲ ಮುಗಿಸ್ಕೊಳ್ಳಿ. ಹ್ಞೂ ಕಣಪ್ಪ, ಆಯ್ತು ಬಿಡು. ಅಳಿಯಂದ್ರೆ ತಯಾರಿ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ, ನಮಗಂತೂ ತುಂಬ ಇಷ್ಟ ಆಯಿತು. ಸುಷ್ಮಾ, ಸುಸ್ತಾಯ್ತಾ ಇದೆಯಾ ಸುಷ್ಮಾ? ಏನಾದರೂ ತರಲಾ ಕುಡಿಯೋಕ್ಕೆ? ಹಾಂ, ಎಳ್ನೀರು ಕುಡಿತೀಯಾ ಅಥವಾ ಏನಾದರೂ ಆ್ಯಪಲ್ ಜ್ಯೂಸು, ಫ್ರೂಟ್ ಜ್ಯೂಸ್ ಏನಾದರೂ ಕುಡಿತೀಯಾ? ಹೇಳು, ತೊಗೊಂಡು ಬರ್ತೀನಿ ಹೋಗಿ. ಅಯ್ಯೋ ಏನು ಬೇಡ ಕಣ್ರಿ, ಈಗ ತಾನೆಯಾ ಇಲ್ಲಿ ಕರ್ಕೊಬರೋ ಮುಂಚೆ ತಾನೇ ಹಣ್ಣೆಲ್ಲ ಕೊಟ್ಟಿದ್ರಲ್ಲ, ತಿಂದೀವಿ. ಇವಾಗ ಏನು ನಂಗೆ ಹೊಟ್ಟೆ ಹಸಿತಿಲ್ಲ. ಸುಮ್ಮನೆ ಯಾಕೆ ಈಗ ಜ್ಯೂಸ್ ಎಲ್ಲ ಬೇಡ ಕಣ್ರಿ, ಎಲ್ಲ ಇದ್ದಾರೆ. ಸರಿ ಸರಿ, ಹಾಗಾದರೆ ಏನಾದರೂ ಹಸುವಾದ್ರೆ ಹೇಳು, ಗೊತ್ತಾಯ್ತಾ? ಸುಮ್ಮನೆ ಕುತ್ಕೊಂಡ್ಬಿಡ. ಹ್ಞೂ ಆಯ್ತು ಕಣ್ರಿ, ಹೇಳ್ತೀನಿ ಬಿಡಿ. ಓ ಆಗೋ, ಎಲ್ಲ ಬತ್ತವ್ರೆ, ಬರ್ರಿ ಬರ್ರಿ, ಕುತ್ಕೊಬರ್ರಿ, ಎಲ್ಲ ಬರ್ರಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಬಿಗ್ರೆ, ನಿಮ್ಮ ಕಡೆಯವ್ರನ್ನೆಲ್ಲರೂ ನೀವು ಗಮನಿಸ್ಕೋಬೇಕು. ನಾನು ಒಬ್ಬನೇ ಆಗೋಕ್ಕಿಲ್ಲ ಬಿಗ್ರೆ. ಅಯ್ಯೋ ಅದಕ್ಕೇನಂತೆ ಬಿಗ್ರೆ, ನಿಮ್ಮ ಕಡೆಯವರು ನಮ್ಮ ಕಡೆಯವರು ಅಂತ ಯೋನಿಲ್ಲ ಕಣಿ ಅವಳಿ. ಎಲ್ಲರೂ ಮಾತಾಡಿಸ್ಕೊಂಡು ಇರುವ, ವಿಚಾರಿಸ್ಕೊತ ಅಂದ್ಕೊಂಡ್ಬಿಟ್ಟು ನಮ್ಮ ಕಡೆಯವರು ಅಂತ ಏನಿಲ್ಲ ಪಾಪ. ಬಂದವ್ರೆ, ಎಲ್ಲ ಬಂದವ್ರೆ. ಎಲ್ಲ ತಯಾರಿ, ಅಡುಗೆ ತಯಾರಿ ಎಲ್ಲ ಆಗೋದಲ್ಲ, ಊಟದ ವ್ಯವಸ್ಥೆ ಎಲ್ಲ ಬರ್ತಾರೆ, ಉಣ್ತಾರೆ, ಹೋಯ್ತಾರೆ ಪಾಪ. ಅದರಲ್ಲಿ ಏನು ಹೆಚ್ಚು ನಿಮ್ಮ ಕಡೆಯವರು ನಮ್ಮ ಕಡೆಯವರು ಅಂತ ಏನಿಲ್ಲ, ನಮ್ಗೆ ಎಲ್ಲರೂ ಒಂದೇಯ. ಹಾಂ ಮಾವ, ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ. ನೀವು ಹೋಗಿ ಎಲ್ಲರನ್ನೂ ಊಟಕ್ಕೆ ಕೂರಿಸ್ಬಿಡಿ. ಪಾಪ ಊಟ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಹ್ಞೂ ಅಳಿಯಂದ್ರೆ, ಸರಿ ಸರಿ ಆಯಿತು ಬಿಡಿ. ನಾನು ನೋಡ್ಕೊತೀನಿ ಬಿಡಿ ಎಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೊತೀನಿ. ಸರಿ ಮಾವ. ಮಗ, ಸುಸ್ಮಂಗೆ ಅಂತ ನೆಕ್ಲೆಸ್ ತಂದಿದ್ದಲ್ಲಪ್ಪ, ಹಾಕ್ಬೇಕಾಯ್ತು ಮಗಿಗೆ. ಓ ಹೌದಾ ಅಮ್ಮ, ಈಗಲೇ ಕೊಡಬೇಕಾ? ಹ್ಞೂ ಕಣ್ಲಾ, ಈಗಲೇ ಕೊಡ್ಲಾ? ಇನ್ನಾವಾಗ ಕೊಟ್ಟು? ಫಂಕ್ಷನ್ ಎಲ್ಲ ಆದ್ಮ್ಯಾಕೆ ಕೊಟ್ಟಿಯಾ? ಎಲ್ಲ ಆದ್ಮ್ಯಾಕೆ ಬೀಗರು ಮಗಳನ್ನ ಮನೆ ಕರ್ಕೊಂಡು ಹೋಯ್ತಾರೆ. ಅವಾಗ ಹೆಂಗೆ ಕೊಡ್ತೀಯಾ? ಇವಾಗ ಯಾಕ್ಲಾ? ಏನು ಹೇಳ್ತಿದ್ದೀರಾ ಅಪ್ಪಾಜಿ? ಸುಷ್ಮನ ಇವತ್ತೇ ಕರ್ಕೊಂಡು ಹೋಗ್ತಾರಾ? ಅಯ್ಯೋ. ಹ್ಞೂ ಅಳಿ ಅಂದ್ರೆ ಇದು ಯಾಕೆ ನಿಮಗೆ ಗೊತ್ತಿಲ್ವೇ? ಸುಸ್ಮನ್ನ ಇವತ್ತೇ ನಾವು ನಮ್ಮ ಜೊತೆ ಮನೆ ಕರ್ಕೊಂಡು ಹೋಯ್ತೀವಿ. ಸೀಮಂತ ಆದ್ಮ್ಯಾಕೆ ನೀವು ನಮ್ಮ ಮನೆ ಕಳಿಸ್ಬೇಕು. ಇನ್ನು ಅವಳು ನಿಮ್ಮನ್ನ ನೋಡೋದು ಇನ್ನೊಂದು ವರ್ಷಕ್ಕೆಯ. ಮಗ ಆಗಿ 9 ತಿಂಗಳು ನಾನು ಬಾಣಂತನ ಮಾಡಿ ಆಮೇಲೆ ಇನ್ನೊಂದು ವರ್ಷಕ್ಕೆಯ ನೀವು ಸುಸ್ಮವನ್ನ ನಿಮ್ಮ ಮನೆ ಕರ್ಕೊಂಡು ಹೋಗೋಕ್ಕಾಗೋದು. ಏನು ಇನ್ನೊಂದು ವರ್ಷಕ್ಕ? ಅಲ್ಲಿವರೆಗೂ ನಾನು ಸುಷ್ಮನ್ ಜೊತೆ ಇರೋ ಹಾಗೆ ಇಲ್ವಾ? ಇಲ್ಲ ಕಣ್ಲ, ಅದೆಂಗ ಇರೋಕ್ಕಾಯ್ತದೆ? ಮಗಿಗೆ ಬಾಣಂತನ ಎಲ್ಲ ಮಾಡಿ ಕಳಿಸ್ಬಾರ್ದೆ ಅವರು? ಅಯ್ಯೋ ಅಯ್ಯೋ, ಬೇಡ ಬೇಡ ಬೇಡ, ಹಂಗಾದ್ರೆ ಯಾವ ಬಾಣಂತನೂ ಬೇಡ. ನಮ್ಮವ್ವನೇ ಮಾಡುತ್ತೆ ಬಾಣಂತನ ಎಲ್ಲ, ನಮ್ಮವ್ವನೇ ಮಾಡುತ್ತೆ. ಅತ್ತೇವಾ ನಿಮ್ಗೆ ಯಾಕೆ ಸುಮ್ಮನೆ ಪಾಪ ತೊಂದರೆ? ನಾವೇ ಮಾಡ್ಕೋತೀವಿ ಬಿಡಿ. ಸುಷ್ಮಾ ನಮ್ಮನೇಲೇ ಇರಲಿ. ಇದ್ಯಾಕಪ್ಪ ಅಳಿಯಂದ್ರೆ, ಇದೇನಾಯಿತು ನಿಮಗೆ? ಹಂಗೆಲ್ಲ ಆಗೋಕ್ಕಿಲ್ಲ. ಚೊಚ್ಚಲೆಯರಿಗೆ ಮೊದಲನೆಯರಿಗೆ ಅಲ್ವೇ, ನಮ್ಮನೆಯಾಗೆ ಆಗಬೇಕು ಎಲ್ಲ. ನಾವೇ ಎಲ್ಲ ನೋಡಿ ಕಳಿಸ್ಬೇಕಣ್ಣ ಅಳಿಯಂದ್ರೆ. ಅಯ್ಯೋ ಅದೆಲ್ಲ ಆಗಲ್ಲ ಮಾವ, ನನಗಂತೂ ಸುಷ್ಮನ ಬಿಟ್ಟು ಒಂದಿನೂ ಇರೋಕ್ಕಾಗಲ್ಲ. ನೀವು ನೋಡಿದ್ರೆ ಏನು 1 ವರ್ಷ ಮನೇಲಿ ಇರಿಸ್ಕೊತೀನಿ ಅಂತಿದ್ದೀರಲ್ಲ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಆಗೋದಿಲ್ಲ. ನಾನಂತೂ ಸುಷ್ಮನ ಬಿಟ್ಟಿರೋಕ್ಕಾಗಲ್ಲ ಮಾವ. ನಮ್ಮನೇಲೇ ಎಲ್ಲ ಆಗಲಿ, ನಮ್ಮನೇಲೇ ಪಾಪು ಆಗಲಿ, ಎಲ್ಲ ನಮ್ಮನೇಲೇ ಆಗಲಿ. ಓ ರಮೇಶ, ಇದ್ಯಾಕ್ಲ ಹಿಂಗಾಡಿ? ಒಳ್ಳೆ ಚಿಕ್ಕ ಮಕ್ಳು ಥರ ಹುಸಿ ಆದ್ರೆ ಅರ್ಥ ಮಾಡ್ಕೋಬೇಕು. ಇದೇನಲ್ಲ ನಿಂದು? ಅಯ್ಯೋ ಆಗಲ್ಲ ಅಪ್ಪಾಜಿ, ನಂಗೆ ಸುಷ್ಮನ ಬಿಟ್ಟು ಒಂದಿನೂ ಇರೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಮಾವ ನೋಡಿದ್ರೆ 1 ವರ್ಷ ಇರಿಸ್ಕೋತೀನಿ ಅಂತ ಇದ್ದಾರೆ. ನನ್ನ ಕೈಯಲ್ಲಿ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅಪ್ಪಾಜಿ. ಶಾಂತ, ಓ ಗುಂಡವ್ವ, ಈಗ ಬಂದ್ಯಾ? ಬಾ ಬಾ ಬಾ. ಎಲ್ಲಿ ಲಕ್ಷ್ಮಕ್ಕ ಎಲ್ಲಿ? ಮಕ್ಕಳು ಎಲ್ಲ ಬಂದವ್ರಾ? ಹೂ ಕಣವ, ಎಲ್ಲ ಬಂದವ್ರೆ. ಆಗೋ ಅಲ್ಲಿ ಮುಂದೆ ಚೇರ್ ಹಾಕೋ ಕೂತ್ಕೊಂಡವ್ರೆ. ಇಲ್ಲೇನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ಬಂದೆ. ಯೋನಂತೆ ಅಳಿಯಂದ್ರೆ ಯೋನೋ ಪಾಪ ಸಪ್ಪಗವ್ರೆ, ಅದಕ್ಕೆ ಯೋನು ಅಂತ ಕೇಳ್ಕೊಂಡು ಹೋಗುಮ ಅಂತ ಬಂದೆ. ಓ ಗುಂಡಜ್ಜಿ, ಈಗ ಬಂದ್ಯಾ? ಬಾ. ಯಾಕೆ ಬೆಳಿಗ್ಗೆನೆ ಬರೋದಲ್ವಾ? ಅಯ್ಯೋ ಬರೋಣ ಅಂತಿದ್ದೆ ಕಣಪ್ಪ, ಈ ಮಕ್ಳನ್ನೆಲ್ಲ ಹೊರಡಿಸ್ಕೊಂಡ್ ಬರ್ಬೇಕಲ್ಲ, ಅದಕ್ಕೆ ಹೊಸಿ ತಡ ಆಗೋಯ್ತು. ಅದಿರ್ಲಿ, ಇದ್ಯಾಕಪ್ಪ ಮಕನ ಇಳೆ ಬಿಡ್ಕೊಂಡು ಹಿಂಗಿದ್ದೀರಿ? ಏನಾಯ್ತು ನಿಮ್ಗೆ?
ಅದೇ ಗುಂಡಜ್ಜಿ ನಮ್ಮ ಅತ್ತೆ ಮಾವ ಈಗ ನಮ್ಮ ಸುಸ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರಂತೆ ಫಂಕ್ಷನ್ ಆದ್ಮ್ಯಾಕೆ ಇನ್ನು 1 ವರ್ಷ ಬಿಟ್ಟು ಕಳಿಸ್ತಾರಂತೆ. ನಾನು ಸುಸ್ಮನ್ ಬಿಟ್ಟು ಹೆಂಗಿರ್ಲಿ ಅದಕ್ಕೆ ಹೇಳ್ತಿದ್ದೆ ನಾನು ಕಳ್ಸೋಕ್ಕಿಲ್ಲ ಅಂತ. ಅದಕ್ಕೆ ನಮ್ಮ ಅಪ್ಪಾಜಿ ನನಗೆ ಬೈತಾ ಇದೆ, ಒಳ್ಳೆ ಮಕ್ಳ ಥರ ಆಡಬೇಡ ಅಂತೆಲ್ಲ. ನೀನೇ ಹೇಳು ಗುಂಡಜ್ಜಿ, ನಾನು ಸುಷ್ಮನ್ ಬಿಟ್ಟು ಹೆಂಗಿರನೆ? ಅಯ್ಯೋ ಇದೇ ಏನಪ್ಪ, ಅದಕ್ಕೆ ನೀವು ಮಕ ಇಲ್ಲ ಬಿಡ್ಕೊಂಡಿದ್ದೀರಾ? ಹೌದು ಕಣಪ್ಪ, ಮಗಿಗೆ ಚಚ್ಲೇರಿಗೆ ಅಲ್ವೇ ಅದು ತವ್ರ ಮನೆಯಾಗೆ ಆಗ್ಬೇಕು. ಅವಳು ಬಾಣಂತನ ಎಲ್ಲ ಮುಗಿಸ್ಕೊಂಡು ಮಗಿನ ಎತ್ಕೊಂಡು ನಿಮ್ಮ ಮನೆಗೆ ಬತ್ತಾಳೆ. 9 ತಿಂಗಳು ಬಾಣಂತನ ಮಾಡಿ ಕಳಿಸ್ಕೊಡ್ಬೇಕು ಕಣಪ್ಪ, ಚಚ್ಲೇರಿಗೆ ಬೇರೆ. ಅದಕ್ಕೆ 1 ವರ್ಷ ಹತ್ತತ್ರ ಆಯ್ತದೆ. ಅದಕ್ಕೆ ಯಾಕೆ ಚಿಂತೆ ಮಾಡಿರಿ? ನೀವು ಅವಾಗ ಬಂದು ನೋಡ್ಕೊಂಡು ಹೋಗ್ಬೋದು ಕಣಪ್ಪ. ವಾರಕ್ಕೊಂದು ಕಿತ್ತನೋ 15 ದಿನಕ್ಕೊಂದು ಕಿತ್ತನೋ ಬಂದು ನೋಡ್ಕೊಂಡು ಹೋಗ್ಬೋದು. ಹ್ಞೂ ಅಳಿ ಅಂದರೆ ಗುಂಡವ್ವ ಹೇಳ್ದಂಗೆ ನೀವು ವಾರಕ್ಕೊಂದು ಕಿತ್ತ ಬಂದು ನೋಡ್ಕೊಂಡು ಹೋಗಿ. ನಿಮ್ಮ ಹೆಂಡ್ರನ್ನ ಯಾರು ಬೇಡ ಅಂದರು, ನೀವು ಬರಬಾರ್ದು ಅಂತ ಏನಿಲ್ಲ. ಬರ್ರಿ, ನಿಮ್ಗೆ ಯಾವಾಗ ಅವಳನ್ನ ನೋಡಬೇಕು ಅನಿಸ್ತದೋ ಆವಾಗ ಬಂದು ನೋಡ್ಕೊಂಡು ಹೋಗ್ರಪ್ಪ. ಸುಷ್ಮಾ ನೋಡು, ಇವರೆಲ್ಲ ಏನು ಮಾತಾಡ್ತಾವ್ರೆ ಅಂತ ನಿನಗೂ ನನ್ನ ಬಿಟ್ಟಿರೋಕ್ಕಾಯ್ತದ? ಹೇಳು, ನೀನೇ ಹೇಳು. ಅಯ್ಯೋ ಇಲ್ಲ ಕಣ್ರಿ, ನನಗೂ ನಿಮ್ಮನ್ನ ಬಿಟ್ಟಿರೋಕ್ಕಾಗಕ್ಕಿಲ್ಲ. ಆದರೆ ಏನು ಮಾಡೋಕ್ಕಾಯ್ತದೆ? ಎಲ್ಲರೂ ಹೇಳೋಂಗೆ ತವ್ರ ಮನೆಯಾಗೇನೆ ನಾನು ಹೆರಿಗೆ ಆಗ್ಬೇಕಲ್ವೇ? ಅದನ್ನೆಲ್ಲ ನಾವು ಬೇಡ ಅನ್ನೋಕ್ಕಾಗುತ್ತಾ ಹೇಳಿ? ಅದು ಅಲ್ಲದೆ ನಿಮ್ಮನೆಗೆ ಹೆರಿಗೆ ಆದರೆ ಪಾಪ ಅತ್ತೆಗೆ ಯಾಕೆ ನನ್ನ ಸಾಕ್ರಿ ಎಲ್ಲ ಮಾಡಬೇಕು? ಪಾಪ ಅತ್ತೆಗೂ ವಯಸ್ಸಾಗದೆ, ಸುಮ್ಕೆ ಅವ್ರಿಗೆ ಯಾಕೆ ತೊಂದರೆ ಬಿಡಿ. ನಾನು ನಮ್ಮ ಅವ್ನ ಮನೆಗೆ ಹೋಯ್ತೀನಿ, ನೀವು ಅಲ್ಲಿಗೆ ಬರ್ರಿ. 1 ವಾರಕ್ಕೊಂದು ಕಿತ್ತನೋ 3-4 ದಿವಸಕ್ಕೊಂದು ಕಿತ್ತನೋ ನಿಮ್ಗೆ ಯಾವಾಗ ನನ್ನ ನೋಡಬೇಕು ಅನ್ಸೋದು ಅವಾಗ ಬರ್ರಿ. ನಾನು ನನಗೆ ನಿಮ್ಮನ್ನ ನೋಡಬೇಕು ಅನ್ಸಾಗಲ್ಲ ಫೋನಾಗೆ ಫೋನ್ ಮಾಡ್ತೀನಿ, ನಾನು ನಿಮ್ಮ ಕರಿತೀನಿ, ಅವಾಗ ಬಂದ್ಬಿಡಿವ್ರಂತೆ. ಸರಿ ಆಯಿತು ಬಿಡು, ಏನು ಮಾಡೋಕ್ಕಾಗತ್ತು? ಎಲ್ಲರೂ ಹೇಳ್ತಾವ್ರೆ ಅಂದರೆ ಏನು ಮಾಡೋಕ್ಕಾಗಕ್ಕಿಲ್ಲ. 1 ವರ್ಷ ಯಾವಾಗ ಕಳೀತದೋ ಏನೋ ಅನಿಸ್ತಾ ಇದೆ. ನಿನ್ನ ಬಿಟ್ಟಿರೋಕ್ಕೆ ಆಗಬೇಕಲ್ಲ. ಅತ್ತೆವ 1 ವರ್ಷ ಎಲ್ಲ ಇರಿಸ್ಕೋಬೇಡಿ, 1-3-4 ತಿಂಗಳು ಇರಿಸ್ಕೊಂಡು ಕಳಿಸ್ಕೊಟ್ಬಿಡಿ ಅತ್ತೆವ. ಇನ್ನು ಮಿಕ್ಕಿದ್ದೆಲ್ಲ ನಾವೇ ಮಾಡ್ಕೋತೀವಿ. ಸರಿ ಆಯಿತು ಬಿಡಿ ಅಳಿ ಅಂದರೆ, ನೀವು ಈಟೊಂದು ಬೇಸರ ಮಾಡ್ತಿದ್ದೀರಿ ಅಂದರೆ ನಾವು ನಿಮ್ಮ ಹೆಂಡ್ರನ್ನ ಬಿರಿಯಾನಿ ಬೇಗನೆ ಕಳಿಸ್ಕೊಡ್ತೀವಿ. 5 ತಿಂಗಳಿಗೆ ಕರ್ಕೊಂಡು ಹೋಗಿವ್ರಂತೆ. 5 ತಿಂಗಳು ಬಾಣಂತನ ಮಾಡಿ ಮಗಿನ ಕಂಡೀಷನ್ ಹೆಂಗದೆ ಅಂತ ನೋಡ್ಕೊಂಡು ಕರ್ಕೊಂಡು ಹೋಗಿವ್ರಂತೆ. ಸುಷ್ಮಾ ಮತ್ತು ಮಗ ಇಬ್ಬರೂ ಆರೋಗ್ಯವಾಗಿದ್ದರೆ ಬೇಗನೆ ಕಳಿಸ್ಕೊಡ್ತೀವಿ, ಕರ್ಕೊಂಡು ಹೋಗಿವ್ರಂತೆ ಬಿಡಿ. ಅದಕ್ಕೆ ಯಾಕೆ ಇಷ್ಟು ಬೇಸರ ಮಾಡ್ಕೊಂಡಿರಿ? ಸರಿ ಆಯ್ತೇನ್ಲಾ, ಸಮಾಧಾನ ಆಯ್ತು ಇವಾಗ. ಇವಾಗಾರು ಒಸಿ ನಗು. ಇನ್ನು ಮಕನ ಈಟಪ್ಪ ಮಾಡ್ಕೊಂಡೇ ಇದೆಯಲ್ಲ. ಸರಿಯಪ್ಪ. ಅಳಿಯಂದ್ರಿಗೆ ಈಗ ಸಮಾಧಾನ ಆಯಿತು. ಸರಿ ಎಲ್ಲಿ ಗೌಡ್ರೆ ನಿಮ್ಮ ಚಿಕ್ಕ ಮಗಳು ಕಾಣ್ತಿಲ್ವಲ್ಲ? ಅವಳು ಹಾಸ್ಟೆಲ್ನಾಗೆ ಅವಳ ಕಣಗುಂಡವ, ಇನ್ನೂ ಬಂದಿಲ್ಲ. ಪಾಪ ರಜಾ ಇಲ್ವಂತೆ, ಎಕ್ಸಾಮ್ ನಡೀತಾ ಇದೆ, ಅದಕ್ಕೆ ರಜಾ ಕೊಟ್ಟಿಲ್ಲ. ಏನು ಮಾಡೋಕ್ಕಾಗತ್ತು ಅಂದ್ಬಿಟ್ಟು ಮಗ ಆದ್ಮೇಲೆ ಕರ್ಕೊಬರೋಣ ಅಂತ ಸುಮ್ಮನಾದ್ವಿ. ಹೌದೇ, ಪರೀಕ್ಷೆ ಅಂದರೆ ಬರೋಕ್ಕಾಗಕ್ಕಿಲ್ಲ ಬಿಡಿ. ಹೋಗ್ಲಿ ಬಿಡಿ, ಮಗ ಆದ್ಮೇಲೆ ಬಂದು ನೋಡ್ಕೊಂಡು ಹೋಯ್ತಾಳ ಕಣ. ಕಣ್ಗುಂಡವ, ಅದಕ್ಕೆ ನಾವು ಸುಮ್ಮನಾದು. ಸರಿ ಹೋಗಪ್ಪ. ರಮೇಶ, ನೀನ್ ಹೆಂಡ್ರಿಗೆ ಉಡುಗೊರೆ ತಂದಿದ್ಯಲ್ಲ ಅದೆಂತದು? ಅದನ್ನ ಕೊಡೋಗು. ಕಣವ, ಆಯ್ತು, ಇವಾಗ ತತ್ತೀನಿ ಇವ್ರು. ಅಳಿಯಂದ್ರಿಗೆ ಹೆಂಡ್ರು ಅಂದ್ರೆ ಬೋಪಿರುತ್ತಿ ಅಲ್ವಾ ಬೀಗ್ರೆ? ಅಯ್ಯೋ ಅದನ್ನ ಯಾಕೆ ಹೇಳಿರಿ? ಅಯ್ಯೋ ಹೆಂಡ್ರನ್ನ 1 ನಿಮಿಷ ಬಿಟ್ಟಿರಕ್ಕಿಲ್ಲ ಅವನು. ಹೆಂಗೋ ಎಲ್ಲ ಸನಾಕಿದ್ರೆ ನಮಗೂ ಖುಷಿನೇ. ಹೌದು ಕಣ್ಬೀಗ್ರೆ, ಹೆಂಗೋ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಸಂತೋಷವಾಗಿದ್ದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಹೇಳಿ. ಸುಷ್ಮಾ, ಇದೇ ನೋಡು, ನಾನು ನಿನಗೋಸ್ಕರ ತಂದಿರೋ ನೆಕ್ಲೆಸ್ಸು. ಚೆನ್ನಾಗಿದ್ಯಾ? ನಿನ್ಗಿಷ್ಟ ಆಯ್ತಾ? ವಾವ್, ಹೂ ಕಣ್ರಿ, ತುಂಬಾ ಚೆನ್ನಾಗದೆ. ಆದ್ರೆ ಯಾಕ್ರಿ ಈಟೊಂದು ಬೆಲೆ ಬಾಳೋ ತಂದಿದ್ದೀರಿ? ಇರ್ಲಿ ಬಿಡು ಸುಷ್ಮಾ, ತಗೋ ಹಾಕು. ನೋಡ್ದೆನ್ಸ ಅಂತ ಅಳಿಯಂದ್ರುನ ಹೆಂಡ್ರಿಗೆ ಯಾವ ಪಾಟಿ ದೊಡ್ಡದು ನೆಕ್ಲೆಸ್ ಕೊಡ್ಸವ್ರೆ ಅಂತ, ಬಂಗಾರದ್ದು ಚೆನ್ನಾಗದೆ. ನಿನ್ನ ಮಗಳು ನಿಜವಾಗ್ಲೂ ಅದೃಷ್ಟ ಮಾಡಿದ್ಲು ಬಿಡು ಇಂಥ ಗಂಡನ ಪಡಿಯೋಕ್ಕೆ. ಕಣ್ಗುಂಡವ, ನೀನು ಹೇಳ್ತಿರೋದು ಇಟ್ವೆ. ನಮ್ಮ ಸುಷ್ಮಾ ಅದು 7 ಜನ್ಮದ ಪುಣ್ಯ ಮಾಡಿದ್ಲ ಏನೋ ಇಂಥ ಗಂಡನ ಪಡಿಯೋಕ್ಕೆ. ನಮ್ಮ ಅಳಿಯಂದ್ರಿಗಂತೂ ಅವಳಂದ್ರೆ ಪ್ರಾಣ ಕಣವ. ನೀನೇ ನೋಡ್ತಿದ್ಯಲ್ಲ ಮದುವೆ ಆದಾಗಿಂದ. ಅವಳು ನೀ ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ನಡೆದ್ರೆ ಎಲ್ಲಿ ಸೌದೋಯ್ತಾಳೋ ಅನ್ನಂಗೆ ನೋಡ್ಕೊತಾರೆ ನಮ್ಮ ಅಳಿಯಂದ್ರು.
ರಮೇಶಪ್ಪ ನೀವೇ ಹಾಕ್ಬಿಡಿ ನಿಮ್ಮ ಹೆಂಡ್ರಿಗೆ ನೀವೇ ಹಾಕ್ರಿ ಹ್ಞೂ ಸರಿ ಕಣ್ ಗುಂಡಜ್ಜಿ, ನಾನೇ ಹಾಕ್ತೀನಿ. ನೋಡು ಗುಂಡಜ್ಜಿ, ಚೆನ್ನಾಗದ ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಓ ಕಣಪ್ಪ, ಒಳ್ಳೆ ದಸರಾ ಬೊಂಬೆ ಕಂಡಂಗೆ ಕಾಣ್ತಾವಳೆ ನಿನ್ನ ಹೆಂಡ್ರು. ಅಯ್ಯೋ, ನನ್ನ ಹೆಂಡತಿಗೆ ದೃಷ್ಟಿ ಆಗುತ್ತೆ, ಸುಮ್ಮನಿರಿ. ಏನು ಯೋಚನೆ ಮಾಡಬೇಡಿ ಅಳಿ ಅಂದ್ರೆ ನಾವು ದೃಷ್ಟಿ ನಿಲ್ಲಿಸ್ತೀವಿ ಕಣ್ಬಿಡಿ, ರಚನೆ ಮಾಡಿ ತೆಗ್ದಾಕುಮ, ಆಗ ದೃಷ್ಟಿ ಎಲ್ಲ ಹೋಯ್ತದೆ. ಹ್ಞೂ ಸರಿ ಕಣತ್ತೇವ, ಹಂಗೆ ಮಾಡಿ. ಮೊದಲು ನಮ್ಮ ಸುಷ್ಮಂಗೆ ದೃಷ್ಟಿ ತೆಗ್ದಾಕ್ರಿ. ಸರಿ ಸರಿ, ನಡಿಯಪ್ಪ ರಮೇಶ, ಎಲ್ಲಾರನ್ನೂ ಊಟಕ್ಕೆಲ್ಲ ಕೂರಿಸುವಂತೆ. ಬನ್ನಿ ಬೀಗ್ರೆ, ಎಲ್ಲಾರನ್ನೂ ಊಟಕ್ಕೆಲ್ಲ ನೋಡ್ಕೊಳುವ. ನಡೀರಿ. ಹ್ಞೂ ಸರಿಯಪ್ಪಾಜಿ, ನೀವು ಹೋಗಿ ಎಲ್ಲ ನೋಡ್ಕೊತಾ ಇರ್ರಿ ಅಡುಗೆ ಮನೆಯಾಗೆ. ನಾನು ಇಲ್ಲಿ ಸುಷ್ಮನ್ ಜೊತೆನೇ ಇರ್ತೀನಿ. ಬಂದವ್ರಿಗೆಲ್ಲ ಫೋಟೋ ಗೀಟೋ ಎಲ್ಲ ಇಡ್ಸ್ಬೇಕಲ್ವೇ. ಬನ್ನಿ ಬೀಗ್ರೆ, ಅಳಿಯಂದ್ರು ಇಲ್ಲಿ ಸುಷ್ಮವನ ಜೊತೆಗೆ ಇರಲಿ, ಬಂದವ್ರನ್ನೆಲ್ಲ ಇಲ್ಲಿ ವಿಚಾರಿಸ್ಕೊಂಡು ಫೋಟೋ ಗೀಟೋ ಇಡ್ಸ್ಕೊತಾ ಇರಲಿ. ನಾವು ಹೋಗಿ ನೋಡ್ಕೊಳ್ಳುವ. ಬನ್ನಿ, ಅಲ್ಲೆಲ್ಲ ಬಂದವ್ರನ್ನೆಲ್ಲ ಗಮನಿಸ್ಕೊಳ್ಳುವ. ಹಂಗ ಸರಿ ಮತ್ತೆ ನೋಡ್ರಿ, ನಾವು ಹೋಗುಮ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಮಗಳದು ಸೀಮಂತ. ನಮ್ಮ ಒಳಿಯಂದ್ರು ನನ್ನ ಮಗಳು ಸೀಮಂತನ ಬಲ್ ಜೋರಾಗೆ ಮಾಡ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತಿದ್ದೀವಿ. ಧನ್ಯವಾದಗಳು ಕಣ್ ವೀಕ್ಷಕರೇ.